ಸಂಪತ್ತು ಮರುಹಂಚಿಕೆ ವಿವಾದಕ್ಕೆ ಸ್ಯಾಮ್ ಪಿತ್ರೋಡಾ ಹೇಳಿಕೆ ಒಂದು ರೀತಿ ಬೆಂಕಿ ಹಚ್ಚಿದಂತ ಆಗ್ಬಿಟ್ಟಿದೆ ದೇಶದಲ್ಲಿ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ವಾಕ್ಸಮರಕ್ಕೆ ಕೂಡ ಕಾರಣವಾಗ್ತಾ ಇದೆ. ಸಂಪತ್ತು ಮರುಹಂಚಿಕೆ ವಿವಾದಕ್ಕೆ ಬೆಂಕಿ ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆ. ಇವಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜೋರಾಗಿದೆ ಆಸ್ತಿ ಹಂಚಿಕೆ ವಿವಾದ. ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆ. ಅಮೆರಿಕಾದ 6 ರಾಜ್ಯಗಳಲ್ಲಿರುವ ಡೆತ್ ಟ್ಯಾಕ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸಾವು ತೆರಿಗೆ ಬಗ್ಗೆ. ವ್ಯಕ್ತಿ ಸತ್ತಾಗ ಅವರ ಅವಲಂಬಿತರಿಗೆ ಆಸ್ತಿ 45%, ಉಳಿದ 55% ಆಸ್ತಿ ಸರ್ಕಾರದ ವಶಕ್ಕೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸಂಪತ್ತಿನ ಮರುಹಂಚಿಕೆ ನೀತಿ ಜನರ ಹಿತಾಸಕ್ತಿ ಆಗಿದೆಯೇ ಹೊರತು ಶ್ರೀಮಂತರ ಹಿತಾಸಕ್ತಿ ಆಗಿಲ್ಲ ಅಂತ ಸ್ಯಾಮ್ ಪಿತ್ರೋಡಾ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯಿಂದ ಕಾಂಗ್ರೆಸ್ ಕೂಡ ಅಂತರವನ್ನು ಕಾಯ್ದುಕೊಂಡಿತ್ತು. ಚುನಾವಣೆಯಲ್ಲಿ ಇದು ಏಟು ಕೊಡುತ್ತೆ ಅಂತ. ಸ್ಯಾಮ್ ಪಿತ್ರೋಡಾ ಹೇಳಿಕೆ ಬಗ್ಗೆ ಅಂತರವನ್ನು ಕಾಯ್ದುಕೊಂಡಿತ್ತು ಕಾಂಗ್ರೆಸ್. ಪಿತ್ರೋಡಾ ಹೇಳಿಕೆ ಪಕ್ಷದ ನಿಲುವಲ್ಲ ಅಂತಲೂ ಸ್ಪಷ್ಟಪಡಿಸಿತ್ತು ಕಾಂಗ್ರೆಸ್. ತೀವ್ರ ವಿವಾದದ ಬಳಿಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ಯಾಮ್ ಪಿತ್ರೋಡಾ. ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ, ವಿದೇಶದಲ್ಲಿನ ಉತ್ತರಾಧಿಕಾರ ನೀತಿಯಷ್ಟೇ ಹೇಳಿದ್ದೇನೆ ಅಂತ ಕೊನೆಗೆ ಅವರು ತೇಪೆ ಹಚ್ಚುವಂತಹ ಕೆಲಸವನ್ನು ಮಾಡಿದರು. ಆದರೆ ಅಷ್ಟೊತ್ತಿಗಾಗಲೇ ಆ ವಿಚಾರವನ್ನು ಪಿಕ್ ಮಾಡಿ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದರು. साथियों, कांग्रेस पार्टी के खतरनाक इरादे एक के बाद एक खुलकर सामने आ रहे हैं. शाही परिवार के शाहजादे के सलाहकार, इस शाही परिवार के शाहजादे के पिताजी के भी सलाहकार, उन्होंने कुछ समय पहले कहा था, और ये परिवार उन्हीं की बात मानता है. उन्होंने कहा था कि हमारा देश का जो मिडिल क्लास है, मध्यम वर्गीय लोग हैं, जो मेहनत करके कमाते हैं, उन्होंने कहा उन पर ज्यादा टैक्स लगना चाहिए. ये इन्होंने पब्लिकली कहा है. अब ये लोग उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं, वो आपके बच्चों को नहीं मिलेगी, बल्कि ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಚುನಾವಣೆ ಹೊತ್ತಲ್ಲಿ ಆಡುವಂತಹ ಒಂದೊಂದು ಮಾತುಗಳು ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ಈಗ ಸ್ಯಾಮ್ ಪಿತ್ರೋಡಾ ಅವರ ಈ ಹೇಳಿಕೆ ಕಾಂಗ್ರೆಸ್ಗೆ ಎಷ್ಟು ಮುಳುವಾಗಬಹುದು, ಇದನ್ನ ಬಿಜೆಪಿ ಯಾವ ರೀತಿ ಬಳಸ್ಕೊತಾ ಇದೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಸಂಪತ್ತಿನ ಸಮಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 4-5 ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ ಮೇಲೂ ಕೂಡ ಇದು ಅಷ್ಟೊಂದು ಪಾಪ್ಯುಲಾರಿಟಿಗೆ ಬಂದಿರಲಿಲ್ಲ. ಆದರೆ ಕಳೆದ ಭಾನುವಾರ ಯಾವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ಇದಾದ ಬಳಿಕ ಸಂಪತ್ತಿನ ಸಮಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗತ್ತೆ. ಸಂಪತ್ತಿನ ಸಮಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಯಾಮ್ ಪಿತ್ರೋಡಾ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಮೆರಿಕದ 6 ರಾಜ್ಯಗಳಲ್ಲಿ ಆಸ್ತಿಯನ್ನು ಹೇಗೆ ಹಂಚಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಯಾವುದೇ ವ್ಯಕ್ತಿ ನಿಧನ ಹೊಂದಿದಂತ ಸಂದರ್ಭದಲ್ಲಿ ಆತ ಗಳಿಸಿದಂತ ಆಸ್ತಿಯಲ್ಲಿ 45% ಮಾತ್ರ ಅವರ ಅವಲಂಬಿತರಿಗೆ ಕೊಡಲಾಗುತ್ತೆ, ಬಾಕಿ 55% ಅನ್ನ ಸರ್ಕಾರಕ್ಕೆ ಕೊಡಲಾಗುತ್ತೆ, ಸರ್ಕಾರ ವಶಪಡಿಸಿಕೊಳ್ಳುತ್ತೆ. ಅಂದ್ರೆ ಈ ಒಂದು ಸಂಪತ್ತನ್ನ ಉಳಿದ ಜನರಿಗೆ, ಯಾರು ಏನು ಆಸ್ತಿ ರಹಿತರು ಅಥವಾ ಬಡವರು ಇರ್ತಾರೆ, ಆ ವರ್ಗದ ಕಲ್ಯಾಣಕ್ಕಾಗಿ ಈ ಒಂದು ಹಣವನ್ನ ಬಳಸಿಕೊಳ್ಳಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿತ್ತು. ಈ ಒಂದು ಹೇಳಿಕೆಯನ್ನ ಈಗ ಬಿಜೆಪಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬೇರೆ ಬೇರೆ ಎಲ್ಲಾ ನಾಯಕರು ಕೂಡ ಈ ಹೇಳಿಕೆಯನ್ನು ಟೀಕೆ ಮಾಡ್ತಾ ಇರುವಂತದ್ದು.
ಇರುವಂತದ್ದು. ಕಾಂಗ್ರೆಸ್ ಸತ್ತ ಮೇಲೂ ಕೂಡ ವ್ಯಕ್ತಿಯ ಸಾವಿನಲ್ಲೂ ಕೂಡ ತೆರಿಗೆ ರೂಪದಲ್ಲಿ ಹಣವನ್ನ ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದು ಕಡೆ ತಾಯಂದಿರು ಮಹಿಳೆಯರ ಮಾಂಗಲ್ಯ ಸರದ ಮೇಲೆ ಕಣ್ಣು ಹಾಕಿದ್ರೆ, ಮತ್ತೊಂದು ಕಡೆ ಆಸ್ತಿಯನ್ನು ಕೂಡ ಸತ್ತ ಮೇಲೂ ಕೂಡ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆರೋಪಿಸಿರುವಂತದ್ದು. ಮತ್ತೆ ಬಿಜೆಪಿ ಕೂಡ ಟ್ವೀಟ್ ವಾರ್ ಅನ್ನು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಹೀಗಾಗಿ ಇದು ಯಾವಾಗ ಬಹಳ ದೊಡ್ಡ ಡ್ಯಾಮೇಜ್ ಅನ್ನ ಶುರು ಮಾಡ್ತು, ಆಗ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಅವರು ಈ ಹೇಳಿಕೆಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತೇಪೆ ಸವರುವಂತ ಕೆಲಸವನ್ನ ಮಾಡಿದ್ದಾರೆ. ಆದಾಗ್ಯೂ ಕೂಡ ಈ ಹೇಳಿಕೆಯನ್ನ ಬಳಸಿಕೊಂಡು ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಈಗಾಗಲೇ ಸಾಕಷ್ಟು ರಾಜಕೀಯ ವಾರ್ ಅನ್ನ ಮಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಚರ್ಚೆ ಆದಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರವಿಂದ್.